ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇದು ಯುಗಾದಿ ಹಬ್ಬದ ಕಿಚನ್ ಕ್ಲೀನಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ನಿನ್ನೆ ನೈಟ್ ಈ ಕ್ಯಾಬಿನೆಟ್ಗಳಲ್ಲಿರುವಂಥ ಎಲ್ಲ ಪಾತ್ರೆಗಳನ್ನು ತೆಗೆದುಬಿಟ್ಟು ತೊಳೆದು ನಾನು ನೀರೆಲ್ಲ ಚೆನ್ನಾಗಿ ಡ್ರೈ ಆಗಲಿ ಅಂತ ಹೇಳಿಬಿಟ್ಟು ಒಂದು ಬಟ್ಟೆ ಹಾಕಿ ಅಲ್ಲಿ ಇಟ್ಟಿದ್ದೆ. ಸೊ ಬೆಳಗ್ಗೆ ಎಲ್ಲನೂ ಜೋಡಿಸ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ. ಇಲ್ಲ ಅಂತಂದರೆ ಒಂದೇ ದಿನದಲ್ಲಿ ಕಿಚನ್ ಕ್ಲೀನ್ ಮಾಡ್ತೀವಿ ಅಂತ ಅಂದರೆ ಆ ಮಾತು ಸುಳ್ಳು ಅಂತ ಹೇಳ್ತೀನಿ. ಯಾಕಂದರೆ ಒಂದೇ ದಿನ ಅಂತೂ ಕಿಚನ್ ಫುಲ್ ಡೀಪ್ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಪಾತ್ರೆ ತೊಳೆಯೋಕೆ ಬೇಕು ಒಂದು ದಿನ ಫುಲ್ಲಾಗಿ. ಯಾರಾದ್ರ ಜೊತೆಲಿ ಹೆಲ್ಪ್ ಮಾಡೋರಿದ್ರೆ ಒಂದೇ ದಿನದಲ್ಲಿ ಕಿಚನ್ ಕ್ಲೀನ್ ಮಾಡ್ಬೋದು. ಬಟ್ ಒಬ್ಬರೇ ಮಾಡ್ತಿರೋದ್ರಿಂದ ನನಗೆ 2 ದಿನ ಟೈಮ್ ಬೇಕಾಗುತ್ತೆ ಕಿಚನ್ ಕ್ಲೀನ್ ಮಾಡೋಕ್ಕೆ. ಸೊ ಕಿಚನ್ ಕ್ಯಾಬಿನೆಟ್ ಡೋರ್ಗಳನ್ನೆಲ್ಲ ಒರೆಸಿಡ್ತಾ ಇದ್ದೀನಿ. ಸೊ ಹೇಗಿದ್ರು ವೀಕ್ಲಿ 1 ಟೈಮ್ ಇದನ್ನೆಲ್ಲ ನಾನು ನೀಟಾಗಿ ಹಿಂಗೆ ಕ್ಲೀನ್ ಮಾಡ್ಕೊಳ್ತೀನಿ. ಅಷ್ಟೇನು ಡೆಸ್ಟ್ ಅಂತ ಅನ್ನಿಸ್ತಿಲ್ಲ. ಬಟ್ ಕ್ಯಾಬಿನೆಟ್ ಒಳಗಡೆ ಫುಲ್ ಎಲ್ಲ ಪಾತ್ರೆಗಳನ್ನ ತೆಗೆದು ಎಲ್ಲನೂ ನೀಟಾಗಿ ನೈಟೇ ತೊಳೆದಿಟ್ಟಿದ್ರಿಂದ ಬೆಳಗ್ಗೆ ಜೋಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಅಂತ ಅನ್ನಿಸ್ತು. ಹಾಗೆ ಈ ಕ್ಯಾಬಿನೆಟ್ಗಳಿಗೆಲ್ಲ ನಾನು ನೈಟೇ ಹಿಟ್ಟನ್ನು ಸ್ಪ್ರೇ ಮಾಡಿದ್ದೆ, ಯಾಕಂದರೆ ಕಾಕ್ರೋಚ್ ಬರಬಾರ್ದು ಅಂತ. ಸೊ ನಾವು ಎಷ್ಟೇ ಕಿಚನ್ ಹೈಜೀನಿಕ್ ಆಗಿ ಇಟ್ಕೊಂಡ್ರೂ ಕಾಕ್ರೋಚು, ಪಲ್ಲಿ, ಇರುವೆಗಳು ಸ್ಟಾರ್ಟ್ ಆಗೇ ಆಗುತ್ತೆ. ಸೊ ಕ್ಲೀನ್ ಮಾಡಿ ಸ್ವಲ್ಪ ದಿನ 1-2-3 ತಿಂಗಳು ಕಣ್ಣಿಗೆ ಕಾಣಿಸೋದಿಲ್ಲ, ಮತ್ತೆ ಎಗೇನ್ ಸ್ಟಾರ್ಟ್ ಆಗ್ತಾನೆ ಇರುತ್ತೆ ಕಾಕ್ರೋಚ್ಗಳು. ಸೊ ಏನಕ್ಕೆ ಅಂತಂದರೆ ಮೇಯ್ನ್ ರೀಸನ್ನು ಕಿಚನಲ್ಲಿ ಸಿಂಕ್ ಯೂಸ್ ಮಾಡೋದ್ರಿಂದ. ಇನ್ನು ಸಿಂಕ್ ಇದೆ ಅಂತ ಅಂದರೆ ನೀರು ಯೂಸ್ ಮಾಡ್ತಾನೆ ಇರ್ತೀವಿ ತೊಳೆಯೋದು, ಮತ್ತು ಹೇಗಿದ್ರು ಕಿಚನಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಯೂಸ್ ಮಾಡ್ತೀವಲ್ವಾ. ಸೊ ಹಾಗಾಗಿ ಕಾಕ್ರೋಚ್ ಜಾಸ್ತಿ ಬರುವಂಥದ್ದು, ಪಲ್ಲಿಗಳು ಜಾಸ್ತಿ ಆಗುವಂಥದ್ದು, ಇರುವೆಗಳು ಕೂಡ ಜಾಸ್ತಿ ಆಗುವಂಥದ್ದು. ನೈಟ್ ಊಟ ಎಲ್ಲ ಆದಮೇಲೆ ಕಿಚನ್ ಕೌಂಟರ್ ಟಾಪ್ ಆಗಿರ್ಬೋದು, ಊಟದ ಪಾತ್ರೆಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಬಿಟ್ರೆ ಕಿಚನ್ ಸ್ವಲ್ಪ ಮಟ್ಟಿಗೆ ಕಾಕ್ರೋಚ್ ಇಂದ ಅವಾಯ್ಡ್ ಆಗ್ಬೋದು. ಯಾಕಂದರೆ ನೈಟೇ ಊಟ ಎಲ್ಲ ಆದಮೇಲೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ್ರೆ ಕಿಚನ್ ಸ್ವಲ್ಪ ಡ್ರೈ ಆಗಿರುತ್ತೆ, ಮತ್ತು ಅಷ್ಟು ತೇವಾಂಶ ಇರೋದಿಲ್ಲ. ಸಿಂಕ್ ಖಾಲಿ ಇರುತ್ತಲ್ವ, ಕಾಕ್ರೋಚ್ ಬರೋಕ್ಕೆ ಅಷ್ಟು ಚಾನ್ಸಸ್ ಇಲ್ಲ. ಸೊ ಯಾವುದೇ ರೀತಿ ಲಿಕ್ವಿಡ್ಗಳನ್ನು ಸ್ಪ್ರೇ ಮಾಡಿ ನಾವು ಕಿಚನ್ ಕ್ಲೀನ್ ಮಾಡಿದ್ರೂ ಅದರ ಸ್ಮೆಲ್ಲು ಪವರ್ ಇರೋವರೆಗೂ ಅಷ್ಟೇ. ಮತ್ತೆ ಇನ್ನು ಈಗೇನು ಸ್ಟಾರ್ಟ್ ಆಗ್ತಾನೆ ಇರಲಿ ಕಾಕ್ರೋಚು, ಪಲ್ಲಿ ಮತ್ತೆ ತಿರ್ಗಾ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಅದನ್ನು ಕ್ಲೀನ್ ಮಾಡ್ತಾನೆ ಇರಬೇಕಾಗಲೇ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಕಿಚನ್ ಏರಿಯಾನ ಸ್ವಲ್ಪ ಡ್ರೈ ಆಗಿ ಇಟ್ಕೊಂಡ್ರೆ ಕಾಕ್ರೋಚ್ನ ಅವಾಯ್ಡ್. ಅದರಲ್ಲೂ ವರ್ಕ್ ಮಾಡಿಸಿದೀವಿ ಅಂತ ಅಂದರೆ ತೇವಾಂಶ ಇದ್ರೆ ಅದರ ಸ್ಮೆಲ್ಲಿಗೆ ಇನ್ನೂ ಜಾಸ್ತಿ ಕಾಕ್ರೋಚ್ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಸೊ ನಮ್ಮ ಮನೇಲಿ ಅಷ್ಟು ಕಾಕ್ರೋಚ್ ಕಮ್ಮಿ. ಕಿಚನಲ್ಲಿ ಕಾಕ್ರೋಚ್ ನೋಡಿರೋದು ತುಂಬ ಕಮ್ಮಿ ನಮ್ಮ ಮನೇಲಿ. ನಾನು ಜಾಸ್ತಿ ಅಷ್ಟು ಇರೋದಿಲ್ಲ, ಬಟ್ ಕಾಕ್ರೋಚ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಇದೆ. ಜಾಸ್ತಿ ಸ್ಟೋರ್ ರೂಮ್ಗಳಲ್ಲಿರುತ್ತೆ. ಯಾಕಂದರೆ ಇವಾಗ ಬಾಕ್ಸಲ್ಲಿ ನಾವು ಹಳೆ ಬಟ್ಟೆಗಳು ಮತ್ತು ಬೇಡವಾಗಿರೋ ಬುಕ್ಸ್ಗಳೆಲ್ಲ ಇಟ್ಟಿರ್ತೀವಲ್ವ, ಸೊ ಅದ್ರ ಸ್ಮೆಲ್ಲಿಗೆ ಇರುತ್ತೆ. ಸೊ ಅಲ್ಲಿರುತ್ತೆ ಕಾಕ್ರೋಚ್ ನೋಡಿದ್ದೀನಿ. ಬಟ್ ಕಿಚನಲ್ಲಿ ತುಂಬ ಕಮ್ಮಿ ಕಾಕ್ರೋಚ್ ನೋಡಿರುವಂಥ. ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಯಿತು, ಒರೆಸಿ ಆಯಿತು. ಇವಾಗೆಲ್ಲ ಪಾತ್ರೆಗಳನ್ನು ತೊಗೊಂಡೋಗಿ ಜೋಡಿಸ್ಬೇಕು. ಹಾಗೆ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರು, ಇಷ್ಟೊಂದು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಬೇಕಾ ಅಂತ ಹೇಳ್ತಾ ಇದ್ರು. ಬಟ್ ಹಬ್ಬದ ಕ್ಲೀನಿಂಗ್ ಅಲ್ವಾ, ಸೊ ಹಾಗಾಗಿ ಮಾಡ್ತಿರುವಂಥದ್ದು. ಎವ್ರಿ ಡೇ ಇಷ್ಟೊಂದು ಪಾತ್ರೆಗಳನ್ನು ವಾಶ್ ಮಾಡೋಕ್ಕಾಗತ್ತಾ? ಹಬ್ಬ ಆಗಿರೋದ್ರಿಂದ ವಾಶ್ ಮಾಡ್ತಾ ಇರೋದು ಅಷ್ಟೇ. ಸೊ ಹಾಗೆ ಪಾತ್ರೆಗಳನ್ನೆಲ್ಲ ನೀಟಾಗಿ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಪಾತ್ರೆಗಳು ಒಂದು ಸೈಡಲ್ಲಿ, ಹಾಗೆ ಯಾರಾದರೂ ಮನೆಗೆ ನೆಂಟರು ಬಂದಾಗ ಯೂಸ್ ಮಾಡುವಂಥ ಪಾತ್ರೆಗಳು, ಲಂಚ್ ಬಾಕ್ಸ್ಗಳಾಗಿರ್ಬೋದು, ತವಗಳಾಗಿರ್ಬೋದು, ಫ್ರೈ ಪ್ಯಾನ್ಗಳಾಗಿರ್ಬೋದು, ಹಾಗೆ ಪ್ಲೇಟ್ಗಳಾಗಿರ್ಬೋದು, ತಟ್ಟೆಗಳು, ಲೋಟಗಳು. ಸೊ ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿಬಿಟ್ಟಿದ್ದೀನಿ. ಸೊ ಯಾವಾಗಲೂ ಕಿಚನ್ ಕ್ಲೀನು ಅಂತ ಬಂದರೆ ಸ್ವಲ್ಪ ಆರ್ಗನೈಸಿಂಗ್ ಅಲ್ಲಿಂದ ಇಲ್ಲಿಗೆ ಅಲ್ಲ ಬದಲಾಗ್ತಾ ಇರುತ್ತೆ, ಒಂದೇ ಥರ ಇರೋದಿಲ್ಲ ಜೋಡಣೆ. ಸೊ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗೆ ಈ ಸ್ಟೀಲ್ ಲೋಟಗಳಂತೂ ಇವತ್ತವರೆಗೂ ನಾನು ಯೂಸ್ ಮಾಡೇ ಇಲ್ಲ. ಯಾಕಂದರೆ ಜಾಸ್ತಿ ನೀರು ಕುಡಿಯೋ ಒಂದು ಜಗ್ಗಿ ಇಟ್ಕೊಂಡಿರೋದ್ರಿಂದ, ಇಲ್ಲ ಬಾಟ್ಲಲ್ಲಿ ನೀರು ತುಂಬಿಟ್ಬಿಡ್ತೀನಿ. ಸೊ ಅದನ್ನೇ ಯೂಸ್ ಮಾಡ್ತಿರೋದ್ರಿಂದ ಹಾಗೆ ಜೋಡಿಸಿ ಇಟ್ಕೊಂಡಿರೋವಂಥದ್ದು ಅಷ್ಟೇ. ಮನೇಲಿ ಯಾರಾದರೂ ಬಂದಾಗ ಟೀ ಕಾಫಿ ಕೊಡೋಕ್ಕಾಗುತ್ತೆ ಅಂತ ಹೇಳಿ ಸಾಮಾನ್ಯ ಈ ಲೋಟಗಳನ್ನು ನಮಗಿಂತ ನಮ್ಮ ಋತ್ವಿಕ್ ಜಾಸ್ತಿ ಯೂಸ್ ಮಾಡಿರುವಂಥದ್ದು. ಸೊ ನಾನಂತೂ ಯೂಸ್ ಮಾಡಿರೋದು ತುಂಬ ಕಮ್ಮಿ. ಸೊ ಫುಲ್ ಎಲ್ಲ ಕಿಚನ್ ಕ್ಯಾಬಿನೆಟ್ಸ್ ಫುಲ್ ಕ್ಲೀನ್ ಮಾಡಿ ಜೋಡಿಸಿ ಆಯಿತು. ಇವಾಗ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡಬೇಕು, ಹಾಗೆ ವಿಂಡೋ ಕ್ಲೀನ್ ಮಾಡಬೇಕು. ಸೊ ಇದನ್ನೆಲ್ಲ ನೀಟಾಗಿ ಡಸ್ಟ್ ಎಲ್ಲ ರಿಮೂವ್ ಮಾಡಿಕೊಂಡು ನಾನು ವಿಂಡೋ ಆಪೋಸಿಟ್ ಆ ಕಡೆ ಸೈಡ್ ನಿಂತ್ಕೊಂಡು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಬೋದು. ಸೊ ಅದನ್ನೆಲ್ಲ ವಾಶ್ ಮಾಡಿ ಬಂದೆ. ಸೊ ಇದನ್ನೆಲ್ಲ ಡಸ್ಟ್ ಎಲ್ಲ ತೆಗೆದುಬಿಟ್ಟು ಇನ್ನು ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಬ್ರಷ್ ಮಾಡಿದ್ರೆ, ಸ್ಕ್ರಬ್ ಮಾಡಿಕೊಂಡ್ರೆ ಆಯಿತು. ಸೊ ಯಾವಾಗಲೂ ಅಷ್ಟೇ ಕಿಚನ್ ಕೌಂಟರ್ ಟಾಪು ಇದೆಲ್ಲ ತಿಂಗಳಿಗೆ ಒಂದ್ಸಲ, ಇಲ್ಲ ಒಂದು 15 ದಿನಕ್ಕೆ ಒಂದ್ಸಲ ಮಾಡ್ಕೋತಾ ಇರ್ತೀನಿ. ಅಷ್ಟೇನು ಡಸ್ಟ್ ಅಂತ ಅನ್ಸೋದಿಲ್ಲ. ಯಾಕಂದರೆ ಟೈಲ್ಸ್ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಆರಾಮಾಗಿ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ ಸ್ಕ್ರಬ್ ಮಾಡಿ. ಹಾಗೆ ಮನೇಲಿ ಬೇರೆ ಪ್ಲೇಸ್ಗಳನ್ನೆಲ್ಲ ನೀಟಾಗಿ ಬೇಗ ಡಸ್ಟ್ ಎಲ್ಲ ರಿಮೂವ್ ಮಾಡಿ ಜೋಡಿಸ್ಬೋದು. ಬಟ್ ಕಿಚನ್ನು ತುಂಬ ಲೇಟ್ ಆಗುತ್ತೆ, ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನಾನು ಟಿಫನ್ ಕೂಡ ಮಾಡಿ ಮಧ್ಯಾಹ್ನ ಕುಕ್ಕಿಂಗು ಮುಗಿಸ್ಬಿಟ್ಟು ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಈ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡಬೇಕಾದ್ರೆ ಟೈಮು 4 ಗಂಟೆ ಆಗೋಗಿತ್ತು. ಸೊ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು, ಇನ್ನೂ ಮುಗ್ದಿಲ್ಲ ನನ್ನ ಕ್ಲೀನಿಂಗ್ ಕೆಲಸ. ಸೊ ನೀವು ಪಾಂಡಿಚೇರಿಲಿರೋದಾ ಅಂತ ಕಮೆಂಟಲ್ಲಿ ಕೇಳಿದ್ರಿ. ಹೌದು, ನಾವು ಪಾಂಡಿಚೇರಿಲಿರುವಂಥದ್ದು. ಸೊ ನಾನು ಅದೇ ರೀತಿ ತುಂಬ
ಜನ ಕೇಳಿದ್ದೀರಾ ಪಾಂಡಿಚೇರಿಯಲ್ಲಿ ಯಾಕಿದ್ದೀರಾ, ಹಾಗೆ ನಿಮ್ಮ ನೇಟಿವ್ ಪ್ಲೇಸ್ ಯಾವುದು, ಮತ್ತು ನೀವು ಪಾಂಡಿಚೇರಿಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ, ಏನು ಕೆಲಸ ಮಾಡ್ತಾ ಇದ್ದೀರಾ, ಏನು ಓದಿರೋದು, ಸೊ ಮಕ್ಕಳೇನು ಓದ್ತಾ ಇದ್ದಾರೆ, ಈ ರೀತಿ ತುಂಬ ಕ್ವಶನ್ ಕಮೆಂಟ್ ಬಂದಿದೆ. ವ್ಯೂವರ್ಸ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಕಂಟಿನ್ಯೂ ಆಗಿ ವಾಚ್ ಮಾಡ್ತಾ ಇದ್ದವ್ರಿಗೆ ಗೊತ್ತಿರುತ್ತೆ. ಬಟ್ ಹೊಸ್ದಾಗಿ ನೋಡೋ ಅಂಥವ್ರಿಗೆ ಕುತೂಹಲ ಇರುತ್ತೆ, ಇವ್ರು ಯಾಕೆ ಪಾಂಡಿಚೇರಿಯಲ್ಲಿ ಇದ್ದಾರೆ ಏನು ಅಂತ ಹೇಳಿ. ನಾನು QA ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಟೈಮ್ ಆಗ್ತಾ ಇಲ್ಲ. ಖಂಡಿತ ನಾನು ಮಾಡ್ತೀನಿ, ನಿಮ್ಮೆಲ್ಲ ಕ್ವಶನ್ಗೂ ನಾನು ಉತ್ತರ ಕೊಡ್ತೀನಿ. ಸೊ ನಾವು ಯಾಕೆ ಪಾಂಡಿಚೇರಿಯಲ್ಲಿ ಇದ್ದೀವಿ, ಹಾಗೆ ನಮ್ಮ ನೇಟಿವ್ ಪ್ಲೇಸ್ ಯಾವುದು ಅಂತ ಕೂಡ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗೆ ಕಿಚನ್ ಕೌಂಟರ್ ಟಾಪ್ ಫುಲ್ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ, ಮತ್ತು ಇನ್ನು ಈ ಗ್ರೋಸರಿ ಬಾಕ್ಸ್ಗಳನ್ನ ಜೋಡಿಸುವಂಥ ಕ್ರಾಕರಿ ಯೂನಿಟ್ ಬಾಕ್ಸನ್ನು ನಾನು ಫುಲ್ಲಾಗಿ ತೆಗೆದುಬಿಟ್ಟು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಇದೇ ವೀಕಲ್ಲಿ ನಾನು ಎಲ್ಲ ಬಾಕ್ಸಸ್ಸು ತೆಗೆದುಬಿಟ್ಟು ನೀಟಾಗಿ ಒಂದ್ಸಲ ಒರೆಸ್ಕೊಂಡಿದ್ದೆ. ಅದಲ್ಲದೆ ಗ್ರೋಸರಿ ಬಾಕ್ಸ್ ಎಲ್ಲನೂ ನಾನು ಜಸ್ಟ್ ಇವಾಗ ಒಂದು ಮಂತಲ್ಲಿ ಎಲ್ಲನೂ ಕ್ಲೀನ್ ಮಾಡಿದ್ದೆ. ಹಾಗೆ ಈ ಸ್ಪೈಸಿ ಬಾಕ್ಸಸ್ ಕೂಡ ಇವಾಗ ತಾನೇ ರೀಫಿಲ್ ಮಾಡಿ ಇಟ್ಟಿರೋದ್ರಿಂದ ಯಾವುದನ್ನು ತೆಗೆದು ವಾಶ್ ಮಾಡಲಿಲ್ಲ, ಜಸ್ಟ್ ಹಾಗೆ ಒರೆಸಿ ಇಟ್ಟಿದ್ದೀನಿ. ಸೊ ಕಿಚನ್ ಕೌಂಟರ್ ಟಾಪ್ ಮೇಲೆ ಫುಲ್ ಎಲ್ಲ ಕ್ಲೀನ್ ಮಾಡಿ ಒನ್ಸ್ ಆರ್ಗನೈಸ್ ಕೂಡ ಕಂಪ್ಲೀಟಾಗಿ ಮುಗಿತು. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.